श्रीगुरुभ्यो नमः हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वमरोगता अजाड्यम् आत्मतत्त्वं च हनोमत्स्मरणात् भवेत्। भवत्यतनुभावादीर्णमोक्षोऽपि वाग्मे जडमतिरपि जन्तुर्जायते प्राज्ञमूलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। ब्रह्मचर्य हरिप्रेतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः हरिः ओम्। ಭಗವಂತ ಭಕ್ತರನ್ನು ಅದೇ ರೀತಿಯಾಗಿ ಸಕಲ ಸಜ್ಜರನ್ನೂ ಕೂಡ ಯಾವ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ, ಅವರನ್ನು ಪಾಲಿಸ್ತಾನೆ ಎಂಬುದಕ್ಕೆ ಜಗನ್ನಾಥದಾಸರು ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ನಮ್ಮ ಮುಂದೆ ಅದನ್ನು ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ನಮಗೆ ಅನಿಮಿತ್ತ ಬಂಧು ಅಂತ ಹೇಳ್ತಾರೆ. ಅಂದರೆ ಭಗವಂತ ನಮ್ಮನ್ನು ಯಾವ ರೀತಿಯಾಗಿ ಪಾಲಿಸ್ತಾನೆ ಎಂಬುದಕ್ಕೆ ದೃಷ್ಟಾಂತ ಕೊಟ್ಟದ್ದು ಒಂದು ಸರ್ಪ. ಅದು ಯಾವ ರೀತಿಯಾಗಿ ಏನು ಧನವನ್ನು ಸಂಪತ್ತನ್ನು ಕಾಯ್ತದೋ, ಸಂಪತ್ತು ಅದಕ್ಕೆ ಉಪಯೋಗ ಇದೆಯೋ ಅಂತ ಕೇಳಿದರೆ ಇಲ್ಲ. ಅದೇ ರೀತಿಯಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವಂತಹ ರೀತಿ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವನೆಲ್ಲ ಕಾಲದಿ ಧನವ ಕಾಯ್ದಿಹ ಸರ್ಪನಂತೆ ಅನಿಮಿತ್ತ ಬಾಂಧವನು. ಎಲ್ಲ ಕಾಲದಲ್ಲೂ ಕೂಡ ಸರ್ಪ ಅದು ಸಂಪತ್ತನ್ನು ಕಾಯ್ತಾ ಸಂಪತ್ತಿನ ರಕ್ಷಣೆಯನ್ನು ಮಾಡ್ತಾ ಅದಿರ್ತದೆ. ಸಂಪತ್ತು ಆ ಸರ್ಪಕ್ಕೆ ಏನು ಬೇಕಾಗಿಲ್ಲ. ಅದೇ ರೀತಿಯಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ನಾವು ಭಗವಂತನಿಗೆ ಏನನ್ನೋ ಕೊಡಬೇಕು ಅಥವಾ ಭಗವಂತನಿಗೆ ನಮ್ಮಿಂದ ಏನೋ ಆಗಬೇಕು ಎಂಬ ನಿಮಿತ್ತದಿಂದಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೂ ಇಲ್ಲ. ಭಗವಂತ ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು ನಿರ್ನಿಮಿತ್ತ, ಯಾವುದೋ ನಿಮಿತ್ತಗಳಿಲ್ಲ. ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ನಿಮಿತ್ತ ಕಾರಣಗಳನ್ನು ಕೂಡ ನಾವು ಕಲ್ಪನೆ ಮಾಡಲಿಕ್ಕಿಲ್ಲ. ಆದರೂ ಕೂಡ ಭಗವಂತ ಪರಮ ಕರುಣಾಳು, ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಜಗನ್ನಾಥರು ಅದನ್ನು ತಿಳಿಸಿಕೊಡ್ತಾರೆ. ತ್ರೈಗುಣ್ಯವರ್ಜಿತ ಭಜಂ ಯುಗಮಾದ್ಯಮೀಶಂ. ಯಾವುದೂ ಕೂಡ ಎಲ್ಲ ದೋಷಗಳನ್ನೂ ಕೂಡ ಮೀರಿರತಕ್ಕಂಥವನು ಭಗವಂತ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ ಮೇಲೆ ಮುಂದೆ ಜಗನ್ನಾಥದಾಸರು ಭಗವಂತನನ್ನು ಜಗತ್ತು ಯಾವ ರೀತಿಯಾಗಿ ಅವಲಂಬನೆ ಮಾಡಿಕೊಂಡಿದೆ ಎಂಬ ವಿಚಾರವನ್ನು ಹೇಳ್ತಾರೆ. ಈ ಜಗತ್ತು ಭಗವಂತನಲ್ಲಿ ಅವಲಂಬಿಸಿಕೊಂಡಿದೆ. ಹೇಗೆ ಅವಲಂಬಿಸಿಕೊಂಡಿದೆ ಅದನ್ನು ಜಗನ್ನಾಥದಾಸರು ನಮ್ಮ ಮುಂದೆ ತೆರೆದಿಡುತ್ತಾರೆ. ಬಿಸುರುಹಾಪ್ತಗಸದಿ ತಾನುದಯಿಸಲು ವೃಕ್ಷಗಳ ನೆಡಲು ಪಸರಿಸುವರು ಇಳೆಯೊಳಗೆ ಅಸ್ತಮಿಸಲೆಲ್ಲೆ ಲೇನಿಪರು ಶ್ವಸನ ಮುಖ್ಯಮರ ಅಮರಾಂತರ್ಗತಾತ್ಮಕ ನೋಷದೊಡಿರಿಪ್ಪುದು ಜಗತ್ರಯ ಬಸುರುಗಳೆಲ್ಲ ಕರ್ಮವ ತೋರ್ಪ ನೋಡ್ಪರಿಗೆ. ಭಗವಂತ ಯಾವ ರೀತಿಯಾಗಿ ಭಗವಂತನಲ್ಲಿ ವಿಶ್ವವು ಜಗತ್ತು ಯಾವ ರೀತಿಯಾಗಿ
ಆಶ್ರಯಿಸಿಕೊಂಡಿದೆ, ಅವಲಂಬನೆ ಮಾಡಿಕೊಂಡಿದೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ನಮ್ಮ ಮುಂದೆ ಅದನ್ನು ನಮಗೆ ಅರ್ಥವಾಗುವಂತೆ ಹೇಳ್ತಾರೆ. ಯಾವುದೇ ಒಂದು ವಿಚಾರಗಳು ನಮಗೆ ಅರ್ಥವಾಗಬೇಕು ಅಂತಾದರೆ ಒಂದಷ್ಟು ದೃಷ್ಟಾಂತಗಳು, ಒಂದಷ್ಟು ಉದಾಹರಣೆಗಳು, ಏನೋ ಒಂದನ್ನು ಅದನ್ನು ತಿಳಿಸುವ ಮೂಲಕವಾಗಿ ನಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಬೇಕು. ಇಲ್ಲಿಯೂ ಕೂಡ ಜಗನ್ನಾಥದಾಸರು ಅದನ್ನು ನಮ್ಮ ಮುಂದೆ ತಿಳಿಸ್ತಾರೆ. ವಿಸುರುಹಾಪ್ತಗಸದಿ, ಭಗವಂತ ಕಮಲ, ವಿಸುರುಹ ಶಬ್ದಕ್ಕೆ ಕಮಲ ಅಂತ ಅರ್ಥ. ಆ ಕಮಲಕ್ಕೆ ಆಪ್ತನಾಗಿರತಕ್ಕಂಥವನು ಯಾರು? ಸೂರ್ಯ. ವಿಸುರುಹ ಆಪ್ತ ಆಗಸದಿ, ಆ ವಿಸುರುಹನ ಅಂದರೆ ಕಮಲದ ಆಪ್ತನಾಗಿರತಕ್ಕಂತಹ ಕಮಲ ಅರಳೋದು ಯಾವಾಗ ಅಂತ ಕೇಳಿದ್ರೆ ಸೂರ್ಯ ಬಂದ ಅಂತ ಹೇಳಿದ್ರೆ ಅದು ಅರಳುತ್ತದೆ. ಅಂತಹ ಕಮಲ ಬಾಂಧವನಾಗಿರತಕ್ಕಂತಹ, ಕಮಲದ ಬಂಧುವಾಗಿರತಕ್ಕಂತಹ ಸೂರ್ಯ ಗಗನದಲ್ಲಿ, ಆಕಾಶದಲ್ಲಿ ಬಂದ ಅಂತ ಹೇಳಿದರೆ ಆವಾಗ ತಾನು ಉದಯಿಸಲು ವೃಕ್ಷಗಳ ನೆರಳು, ಮರದಲ್ಲಿರತಕ್ಕಂತಹ ನೆರಳು ಏನಾಗ್ತದೆ? ಭೂಮಿಯಲ್ಲಿ ಬರ್ತದೆ. ನೆರಳು ಬರಬೇಕು ಅಂತಾದರೆ ಬೆಳಕು ಬೇಕು. ಬೆಳಕಿಲ್ಲದಿದ್ದರೆ ನೆರಳು ಕಾಣ್ತಾ ಇಲ್ಲ. ನೆರಳು ಇರ್ಬೋದು ಜೊತೆಗೆ, ಆದರೆ ಬೆಳಕು ಬಂದಾಗ ಅದರಿಂದಾಗಿ ಏನಾಗ್ತದೆ? ನಿಮಗೆ ಬೆಳಕಿನ ಸಂಪರ್ಕಕ್ಕೆ ಒಳಗಾದಾಗ ಆವಾಗ ಅಲ್ಲಿ ನೆರಳು ಎಂಬುದು ಬೀಳ್ತದೆ. ಅದೇ ರೀತಿಯಾಗಿ ನೆರಳು ಏನಾಗ್ತದೆ? ಭೂಮಿಯಲ್ಲಿ ಅದು ವೃಕ್ಷಗಳ ನೆರಳು ಪಸರಿಸುವಳು ಇಳೆಯೊಳಗೆ. ಈ ಭೂಮಿಯಲ್ಲಿ ಏನಾಗ್ತದೆ? ಆ ಎಲ್ಲ ನೆರಳುಗಳು ಹರಡುತ್ತದೆ. ಅದಾದ ಮೇಲೆ ಸೂರ್ಯ ಮುಳುಗಿದ ಸಾಯಂಕಾಲದ ಹೊತ್ತು ಸೂರ್ಯ ಅವನು ಅಸ್ತ ಆದ ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅಸ್ತಮಿಸಲು ಎಲ್ಲವೂ ಕೂಡ ಲೀನವಾಗ್ತವೆ. ಏನು? ಪೂರ್ತಿಯಾಗಿ ಕಮಲವು ಅದು ಮತ್ತೆ ಪುನಃ ಸಾಯಂಕಾಲ ನಂತರ ಮತ್ತೆ ಪುನಃ ಮೂಡುತ್ತದೆ. ಇಲ್ಲಿ ಈಗ ಏನು ಕೇಳಿದ್ರೆ ವಾಯುದೇವರು ಶ್ವಸನ ಮುಖ್ಯ ಅಮರಾಂತರಾತ್ಮಕ, ಶ್ವಸನ ಸ್ಪರ್ಶನೋ ವಾಯು ಮಾತರಿಶ್ವಾ ಸದಾಗತಿ ಅಂತ ಅಮರಕೋಶದಲ್ಲಿ ಅಮರಕಾರ ಹೇಳ್ತಾನೆ. ಶ್ವಸನ ಸ್ಪರ್ಶನೋ ವಾಯು ಮಾತರಿಶ್ವಾ ಸದಾಗತಿ, ಎಲ್ಲವೂ ಕೂಡ ವಾಯುದೇವರಿಗೆ ಅಮರ, ವಾಯುವನ್ನು ಹೇಳುವಂತಹ ಪರ್ಯಾಯ ಪದಗಳು. ಈ ಶ್ವಸನ ಅವನು ಏನಾಗ್ತಾನೆ ಅಂತ ಕೇಳಿದ್ರೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂಥವನು ಭಗವಂತ. ಅವನು ವಶದೊಳಗೆ ಏನಾಗಿದೆ? ಎಲ್ಲವೂ ಕೂಡ ಶ್ವಸನ ಮುಖ್ಯ ಅಮರಾಂತರಾತ್ಮಕ ದೋಷದೋಳು ಇರುತ್ತಿಪ್ಪದು ಈ ಜಗತ್ರಯ. ಈ ಜಗತ್ತು ಯಾರ ವಶದಲ್ಲಿದೆ ಅಂತ ಕೇಳಿದ್ರೆ ವಾಯುದೇವರೂ ಕೂಡ, ವಾಯುದೇವರೇ ಮೊದಲಾದಂತಹ ಬ್ರಹ್ಮಾದಿ ಸಕಲ ದೇವತೆಗಳೂ ಕೂಡ ಯಾರ ವಶರಾಗಿದ್ದಾರೆ ಅಂತ ಕೇಳಿದರೆ ಆ ಭಗವಂತನ ವಶರಾಗಿದ್ದಾರೆ. ಆದ್ದರಿಂದ ಈ ಜಗತ್ತುಗಳೆಲ್ಲವೂ ಕೂಡ ಭಗವಂತನ, ಈ ಮೂರು ಲೋಕವೂ ಕೂಡ ಭೂಲೋಕ, ಸ್ವರ್ಗಲೋಕ, ಅದೇ ರೀತಿಯಾಗಿ ಭೂಮಿ, ಸ್ವರ್ಗ, ಭುವಃ ಸ್ವಃ ಎಲ್ಲ ಲೋಕಗಳು ಕೂಡ ಭಗವದ್ವಶವಾಗಿದೆ. ಇದ್ದುಕೊಂಡು ಏನು ಮಾಡಿದ್ದಾನೆ? ಈ ಜಗತ್ರಯ ವಾಸುರೋಳು ಎಂಬೆಟ್ಟೆಲ್ಲ, ಇದು ಆ ತನ್ನ ಉದರೊಳಗೆ ಭಗವಂತ ಹೊಟ್ಟೆಯ ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಭೂತೇ ನಿಜಾಶ್ರಿತ ಜನಸ್ಯ ಅಂತ ಹೇಳಿಕೊಂಡು ಈ ಸೃತ್ಯ ಸೃಷ್ಟವು ಈಕ್ಷಾಪೂರ್ವ ಪರನಾಮ ನಿಮೇಶ ಕಾಂತೆ. ಭಗವಂತ ಸೃಷ್ಟಿಯನ್ನು ಮಾಡಲಿಕ್ಕೆ, ಇದೆಲ್ಲವನ್ನೂ ಕೂಡ ಮಾಡಲಿಕ್ಕೆ
ಭಗವಂತ ತನ್ನ ಉದರದಲ್ಲಿ ಇಡೀ ಜಗತ್ತನ್ನು ಎಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಕೇಳಿದ್ರೆ ತನ್ನ ಹೊಟ್ಟೆಯಲ್ಲಿ. ಅಂತಹ ಭಗವಂತ ಉದರದೊಳಗಿತ್ತುಕೊಂಡು ಎಲ್ಲದಕ್ಕೂ ಕೂಡ ಅವಕಾಶವನ್ನು ನೀಡಿ ಭಗವಂತ ಅವರವರ ಕರ್ಮವ ತೋರ್ಪ ನೋಡ್ಪರಿಗೆ ತನ್ನೆಲ್ಲ ಅದ್ಭುತವಾದಂತಹ ಕರ್ಮಗಳನ್ನು ಭಗವಂತ ಕಾಣುತ್ತಾನೆ, ತೋರಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಬಿಸುರುಹಾಪ್ತಾಗಸದಿ ತಾರುದಯಿಸಲು ವೃಕ್ಷಗಳ ನೆಳಲು ಪಸರಿಸುವಳು ಇಳೆಯೊಳಗೆ ಅಸ್ತಮಿಸಲಲ್ಲೇ ಲೀನಿಪವು. ಭಗವಂತ ಸೂರ್ಯದೇವರು ಸೂರ್ಯ ಅಸ್ತಮಿಸಿದಾಗ ಅಂತ ಹೇಳಿದರೆ ಎಲ್ಲ ಕಮಲಗಳು ಕೂಡ ಅವುಗಳು ಮತ್ತೆ ಪುನಃ ಮೂಡುತ್ತವೆ. ಸೂರ್ಯ ಉದಯ ಆದ ಅಂತ ಹೇಳಿದರೆ ಎಲ್ಲ ಕಮಲಗಳು ಕೂಡ ಮತ್ತೆ ಪುನಃ ಉದಯವಾಗದು ಮತ್ತೆ ಪುನಃ ತಾವು ಹೊರಕ್ಕೆ ಬರ್ತವೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಬೇಕು. ಭಗವಂತನಿಲ್ಲದೆ ಒಂದು ಏನಾದರೂ ಕೂಡ ಒಂದು ಕ್ರಿಯೆ ನಡೀತದ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಅದನ್ನು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಭಗವಂತನನ್ನು ಇಲ್ಲದಿದ್ದರೆ, ವಾಯುದೇವರು ಇಲ್ಲ ಅಂತಾದರೆ ಯಾವ ಜಗತ್ತಿನಲ್ಲಿಯೂ ಕೂಡ ಏನೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರು ಬೇಕು. ವೃಕ್ಷಗಳ ನೆರಳು ನಮಗೆ ಗೊತ್ತಾಗಬೇಕು ಅಂತಾದರೆ ಆವಾಗ ಏನು ಬೆಳಕು ಬೇಕು. ನಾನು ಮೊದಲೇ ಹೇಳಿದೆ, ಬೆಳಕು ಇದ್ದಾಗ ನಮಗೆ ನೆರಳಿನ ಜ್ಞಾನ ಬರೋದು. ಬೆಳಕೇ ಇಲ್ಲ ಅಂತಂದರೆ ಕತ್ತಲೆಯಲ್ಲಿ ನೆರಳಿನ ಜ್ಞಾನ ನಮಗೆ ಬರೋದೇ ಇಲ್ಲ. ಯಾಕೆ? ನೆರಳು ನಮ್ಮ ಜೊತೆಗೆ ಉಂಟು ಎಂಬಂತಹ ಒಂದು ಜ್ಞಾನವೇ ನಮಗೆ ಬರೋದಿಲ್ಲ. ನೆರಳು ಗೊತ್ತಾಗಬೇಕು ಅಂತಾದರೆ ಅದಕ್ಕೇನು ಬೇಕು? ಬೆಳಕಿನ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಈಗ ಮತ್ತೆ ಪುನಃ ಅದು ಮರೆಯಾಗಬೇಕು ಅಂತ ಹೇಳಿದರೆ ಬೆಳಕು ಮರೆಯವಾಗಬೇಕು. ಅದೇ ರೀತಿಯಾಗಿ ಸೃಷ್ಟ್ಯಾದಿ ವ್ಯಾಪಾರಗಳು ಆಗಬೇಕು. ಜಗತ್ತು ಜನ್ಮಾದ್ಯಸ್ಯೇತಃ ಭಗವಂತ ಇಡೀ ಜಗತ್ತಿಗೆ ಜನ್ಮಾದಿಗಳನ್ನು ಕೊಡ್ತಾನೆ. ಈ ಜನ್ಮಾದಿಗಳು ಆಗಬೇಕು ಅಂತಾದರೆ ಜನ್ಮಾದಿಗಳನ್ನು ಮಾಡುವ ಒಬ್ಬ ಬೇಕಲ್ವ. ಈ ಜನ್ಮಾದಿಗಳು ಆಗಲಿಕ್ಕೆ ಯಾರಿಂದ ಈ ಜನ್ಮಾದಿಗಳು ಆಯಿತು, ಈ ಜನ್ಮಾದಿಗಳಿಗೆ ಮುಖ್ಯನಾದಂತಹ ಕಾರಣ ಯಾರು ಎಂಬುದಾಗಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸೃಷ್ಟ್ಯಾದಿ ವ್ಯಾಪಾರಗಳಿಗೆ ಭಗವಂತ ಬೇಕೇ ಬೇಕು ಅಂತಾಯಿತು. ಸರಿ, ಕೊನೆಗೆ ಸೃಷ್ಟಿಯಿಂದ ಯಾರಿಂದ ಸೃಷ್ಟಿಯಾಯಿತೋ ಅವನಿಂದಲೇ ಇದು ನಾಶ ಆಗಬೇಕಲ್ವ. ಇದನ್ನು ಹುಟ್ಟಿಸಿದ್ದು ಒಬ್ಬ, ಜಗತ್ತನ್ನು ನಾಶ ಮಾಡುವುದು ಒಬ್ಬ ಅಂತ ಹೇಳಿದರೆ ಅದಿಲ್ಲ. ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೋ ಅವನೇ ಇದನ್ನು ಸಂಹಾರ ಮಾಡಬೇಕು. ನಮ್ಮಲ್ಲಿ ಲೌಕಿಕವಾದಂತಹ ದೃಷ್ಟಾಂತವನ್ನು ನಾವು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆಯಿಂದ ಮಗ ಹುಟ್ಟಿದ, ಕೊನೆಗೆ ಸಾಯುವುದು ಕೂಡ ಅಪ್ಪನಿಂದಲೇ ಅಂತ ಇಲ್ಲವೇ ಇಲ್ಲ. ಆದರೆ ಜಗತ್ತು ಯಾರಿಂದ ಹುಟ್ಟಿದೆಯೋ, ಜಗತ್ತು ಯಾರಿಂದ ಇದೆಯೋ, ಜಗತ್ತಿಗೆ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವೂ ಕೂಡ ಯಾರಿಂದ ಆಗ್ತದೆಯೋ, ಇದು ಯಾರಿಂದ ಆದದ್ದು? ಭಗವಂತ. ಜನ್ಮಾದ್ಯಸ್ಯೇತಃ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯೇತಃ ಓಂ. ಈ ಜನ್ಮಾದ್ಯಸ್ಯೇತಃ ಜನ್ಮಾದಿಗಳು ಆಗುವುದು ಯಾರಿಂದ? ಅವನಿಂದ. ಜನ್ಮಾದಿಗಳು ಅವನಿಂದ ಆದದ್ದು ಎಂಬುದಕ್ಕೆ ಹೇಗೆ ಗೊತ್ತಾದದ್ದೇನು? ಅದಕ್ಕೆ ಗಮಕ ಏನು? ಅದಕ್ಕೆಲ್ಲ ಪ್ರಮಾಣಗಳು ಎಲ್ಲಿಂದ ಅಂತ ಕೇಳಿದರೆ ಶಾಸ್ತ್ರಯೋನಿತ್ವಾದ. ನೀನು ಶಾಸ್ತ್ರವನ್ನು ನೋಡು, ಶಾಸ್ತ್ರಗಳ ಪೂರ್ವಾಪರ್ಯವನ್ನು ನೋಡು, ಶಾಸ್ತ್ರಗಳ ಅವಲೋಕನವನ್ನು ಮಾಡು. ಶಾಸ್ತ್ರವನ್ನು ಜಿಜ್ಞಾಸೆ ಮಾಡಿದಾಗ, ಶಾಸ್ತ್ರದಲ್ಲಿ ಅವಲೋಕನವನ್ನು ಮಾಡಿದಾಗ, ಶಾಸ್ತ್ರದಲ್ಲಿ ಮಥನವಾದಾಗ ಅದರಿಂದ ನಿನಗೆ ಆ ಶಾಸ್ತ್ರದ ಆಂತರ್ಯ ನಿನಗೆ ಗೊತ್ತಾಗ್ತದೆ. ಆದ್ದರಿಂದ ಈ ಜಗತ್ತಿಗೆ ಯಾರಿಂದ ಸೃಷ್ಟ್ಯಾದಿಗಳಾದದ್ದು ಎಂಬುದಕ್ಕೆ ಉತ್ತರ ಸಿಕ್ಕಿತು. ಅದೇ ರೀತಿಯಾಗಿ ಇಲ್ಲಿ ಹೇಳುತ್ತಾರೆ ಜಗನ್ನಾಥದಾಸರು, ಯಾರಿಂದ ಯಾವುದು ಬಂತೋ ಅದು ಕೊನೆಗೆ ಅವನಲ್ಲಿಯೇ ಹೋಗಿ ಸೇರಿಕೊಳ್ಳಬೇಕು. ಬೆಳಕು ಬಂದದ್ದು ಸೂರ್ಯನಿಂದ,
ಸೂರ್ಯ ಬಂದಾಗ ಅಲ್ಲಿ ನೆರಳು ಕಂಡಿತು. ಸೂರ್ಯ ಹೋದ ಅಂದಮೇಲೆ ಆವಾಗ ಅಲ್ಲಿ ನೆರಳು ಕೂಡ ಹೋಯಿತು, ಅವನಲ್ಲಿ ಅದು ಅಸ್ತವಾಯಿತು. ಅದೇ ರೀತಿಯಾಗಿ ಈ ಜಗತ್ತು ಎಲ್ಲಿಂದ ಸೃಷ್ಟಿಯಾಯಿತು ಅಂತ ಕೇಳಿದ್ರೆ ಭಗವಂತನ ಸೃಷ್ಟಿಯಾಯಿತು. ಕೊನೆಗೆ ಲಯ ಎಲ್ಲಿಂದ? ಅದಕ್ಕೂ ಕೂಡ ಭಗವಂತ ಬೇಕೇ ಬೇಕು. ಆದ್ದರಿಂದ ಭಗವಂತನನ್ನು ನಾವು ನೋಡಬೇಕು, ಭಗವಂತನ ವ್ಯಾಪಾರವನ್ನು ಅರಿತುಕೊಳ್ಳಬೇಕು. ಅದನ್ನು ಎಲ್ಲಿಡ್ತಾನೆ? ಈ ಆನಂದಂ ಅಖಿಲಂ ಜಠರೇನಿದಾಯ ಲಕ್ಷ್ಮೀ ಭುಜಾಂತರಗತ ಸ್ವರತೋಪಚಾಗ್ರೆ. ಲಕ್ಷ್ಮೀ ಭುಜಾಂತರಗತಃ ಭಗವಂತ ತನ್ನ ಮಡದಿಯಾದಂತಹ ಲಕ್ಷ್ಮೀದೇವಿಯ ಭುಜದಲ್ಲಿ ಆನಂದವಾಗಿ ಮಲ್ಕೊಂಡಿದ್ದಾನಂತೆ. ಹೇಗಿದ್ದಾನೆ ಅಂತ ಕೇಳಿದ್ರೆ ಅಖಿಲಂ ಜಠರೇನಿದಾಯ, ಅಖಿಲಂ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದ್ದಾನೆ. ಅಖಿಲಂ ಜಠರೇನಿದಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತಃ ಅಪಿ ಚ ಅಗ್ರೆ. ತಾನು ಎಚ್ಚರದಲ್ಲಿದ್ದುಕೊಂಡು ತನ್ನನ್ನು ತಾನು ರಮಿಸಿಕೊಂಡು ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತನ ಹೊಟ್ಟೆಯನ್ನು ಚಿಂತನೆ ಮಾಡಬೇಕು. ಇಡೀ ಜಗತ್ತಿಗೆ ಆಶ್ರಯ ಸ್ಥಾನ ಯಾವುದು ಅಂತ ಕೇಳಿದರೆ ಹೊಟ್ಟೆ. ಭಗವಂತನ ಹೊಟ್ಟೆಯಲ್ಲಿ ಇಡೀ ಜಗತ್ತಿದೆ. ಯಾಕೆ ಅಂತ ಕೇಳಿದ್ರೆ ಅವನ ಹೊಟ್ಟೆ ದೊಡ್ಡದಾಗಲಿಲ್ಲ. ಆ ಭಗವಂತ ಹೊಟ್ಟೆಯಲ್ಲಿ ಇಡೀ ಜಗತ್ತನ್ನು ಎಷ್ಟು 14 ಲೋಕಗಳನ್ನು ಭಗವಂತ ಹೊಟ್ಟೆಯಲ್ಲಿಟ್ಟುಕೊಂಡಿದ್ದಾನೆ. ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಧ್ಯದಲ್ಲಿ ತಿಂದು ಉಂಡು ಏನಾಗಿರ್ತದೆ ಅಂತ ಕೇಳಿದ್ರೆ ಹೊಟ್ಟೆ ನೋಡಲಿಕ್ಕಾಗೋದಿಲ್ಲ, ಆ ರೀತಿಯಾಗಿರ್ತದೆ. ಆದರೆ ಭಗವಂತನ ಹೊಟ್ಟೆ ಹೇಗಿದೆ ಅಂತ ಕೇಳಿದರೆ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ ಅಂತ ಆಚಾರ್ಯ ಮತ್ತರು ಭಗವಂತನ ಉದರದ ಚಿಂತನೆಯನ್ನು ಕೊಡ್ತಾರೆ. ಭಗವಂತನ ಹೊಟ್ಟೆ ಹೇಗಿದೆ ಅಂತ ಕೇಳಿದರೆ ಭಗವಂತನ ಹೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒಲಿಗಳಿದೆ ಅಂತ, ತ್ರಿವಳಿಗಳು. ಆ ಸೀತಾದೇವಿಯ, ಭಗವಂತನ, ರಾಮದೇವರ ಎಲ್ಲವನ್ನೂ ಕೂಡ ನಾವು ಚಿತ್ರಣ ಕೊಡುವಾಗ ಶಾಸ್ತ್ರಗಳು ಕೊಡುವಂತಹ ಹಿನ್ನೆಲೆ ಏನು ಕೇಳಿದ್ರೆ ತ್ರಿವಳಿಗಳಿರಬೇಕು ಅಂತ. ಆ 3 ಒಲಿಗಳಿರಬೇಕು. ಈಗಿನ ಈ 3 ಒಲಿಗಳು, 3 ರೇಖೆಗಳು ಹೊಟ್ಟೆಯಲ್ಲಿ ಕಾಣಿಸಬೇಕು. ಆ ತ್ರಿವಳಿಗಳು ಭಗವಂತನ ಹೊಟ್ಟೆಯಲ್ಲಿ ಕಾಣಿಸ್ತಾ ಇತ್ತು ಅಂತ. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಆಚಾರ್ಯ ಮಧ್ವರು ದ್ವಾದಶಸ್ತೋತ್ರದಲ್ಲಿ ಭಗವಂತನ ಹೊಟ್ಟೆಯ ಸ್ತೋತ್ರವನ್ನು ಕೊಡ್ತಾರೆ, ಅದರ ಚಿತ್ರಣವನ್ನು ಕೊಡ್ತಾರೆ. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಅಂತ. ಆ ತ್ರಿವಳಿಯುಕ್ತವಾದಂತಹ ಭಗವಂತನ ಚಿಂತನೆಯನ್ನು ಮಾಡಿದ್ದರಿಂದಾಗಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರತಕ್ಕಂಥವನು. ಇಡೀ ಜಗತ್ತಿನ ಮುಖ್ಯವಾಗಿರತಕ್ಕಂತಹ ಒಂದು ನಿಯಮಕ್ಕೆ, ಆ ಎಲ್ಲದಕ್ಕೂ ಕೂಡ ಕಾರಣನಾಗಿರತಕ್ಕಂತಹ ಭಗವಂತ ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟು ಯಾರು ಸಾತ್ವಿಕರು, ರಾಜಸರು, ತಾಮಸರು ಎಲ್ಲರನ್ನೂ ಕೂಡ ಯಾರ್ಯಾರನ್ನು ಎಲ್ಲೆಲ್ಲಿ ಇಟ್ಟುಕೊಳ್ಳಬೇಕು ಎಲ್ಲರನ್ನೂ ಕೂಡ ಇಟ್ಟುಕೊಂಡಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಅಂತಹ ಭಗವಂತ ಒಬ್ಬೊಬ್ಬರನ್ನು ಸ್ಥಾನದಲ್ಲಿ ಇಟ್ಟು ಅವರೆಲ್ಲರನ್ನೂ ಕೂಡ ಭಗವಂತ ಪಾಲನೆ ಮಾಡ್ತಾ ಇದ್ದಾನಲ್ವ. ಅಂತಹ ಭಗವಂತ ಉಪಗೂಢಂ ಶ್ರೇಯೈಕಯ ಅಂತ ಹೇಳಿಕೊಂಡು ಈ ರೀತಿಯಾಗಿ ಭಗವಂತನ ವಿಚಾರವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಬೇರೆ ಬೇರೆ ವಿಚಾರಗಳಲ್ಲಿ ಬಂದಿರತಕ್ಕಂತಹ ಮಾತನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಭಗವಂತನ ಇನ್ನೊಂದು ಮಹಿಮೆಯನ್ನು ಹೇಳುತ್ತಾರೆ. ಏನು ಅಂತ ಕೇಳಿದ್ರೆ ತ್ರಿಭುವನ ಏಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಲಂಗಿತಾಂಗ ಸ್ವಭು ಸುಖಾತ್ಮ ಸ್ವರ್ಣವರ್ಣ ಸುಪರ್ಣ ವರವಾಹನ ಅಭಯದಾನಾಂತರ್ಕ ಶಶಿ ಸನ್ನಿಭ ನಿರಂಜನ ನಿತ್ಯದಲ್ಲಿ ತನಗೆ ಅಭಿಮಾನಿ ವರೆಸಿಗೀವ ಸರ್ವಾರ್ಥಗಳ ತಡೆಯದಲೇ. ಭಗವಂತ ಉದ್ಧಾರ ಮಾಡ್ತಾನಂತೆ. ಯಾರಿಂದ ಭಗವಂತ ಸ್ತುತ್ಯ.
ಯಾರಿಂದ ಭಗವಂತ ಸ್ತೋತ್ರ ಮಾಡಲಿಕ್ಕೆ ಅರ್ಹ ಅಂತ ಕೇಳಿದ್ರೆ ತ್ರಿಭುವನ ಏಕಾರಾಧ್ಯ ಭಗವಂತ ಮೂರು ಭುವನಗಳಲ್ಲಿ ತ್ರಿಭುವನ ಏಕಾರಾಧ್ಯ. ಇಡೀ ಜಗತ್ತು ಕೂಡ ಯಾರನ್ನ ಆರಾಧನೆ ಮಾಡಿದೆ ಅಂತ ಕೇಳಿದ್ರೆ ಅದು ಭಗವಂತನನ್ನ. ಅಂತಹ ಭಗವಂತ ಎಂಥವನು, ಅವನ ಹಿರಿಮೆಯಂತಹದ್ದು ಅಂತ ಕೇಳಿದ್ರೆ ಇಡೀ ಜಗತ್ತು ತ್ರಿಭುವನ ಏಕಾರಾಧ್ಯ. ಮೂರು ಭವನಗಳಿಂದಲೂ ಕೂಡ ಯಾರು ಮುಖ್ಯವಾಗಿ ಆರಾಧನೆ ಮಾಡಲಿಕ್ಕೆ ಯೋಗ್ಯ ಅಂತ ಕೇಳಿದ್ರೆ ಅದು ಅವನು ಮಾತ್ರ. ತ್ರಿಭುವನ ಏಕಾರಾಧ್ಯ ಅವನು ಮಾತ್ರ. ಈ ಬೇರೆ ಯಾರಾದರೂ ಕೂಡ ಮುಖ್ಯತೆಯ ಆರಾಧ್ಯರಲ್ಲ, ಭಗವಂತ ಮಾತ್ರ ಮುಖ್ಯಾರಾಧ್ಯ. ಉಳಿದವರೆಲ್ಲರೂ ಕೂಡ ಅಮುಖ್ಯತೆಯ ಆರಾಧ್ಯರಾಗ್ತಾರೆ ಹೊರತು ಮುಖ್ಯತೆಯ ಆರಾಧ್ಯರು ಭಗವಂತನಷ್ಟು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತ್ರಿಭುವನ ಏಕಾರಾಧ್ಯ ಲಕ್ಷ್ಮೀ ಸುಭುಜಯುಗಳಾಲಂಗಿತಾಂಗ. ಭಗವಂತನನ್ನು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಹೇಳ್ತಾರೆ, ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೆ ಅಂತ ಹೇಳಿಕೊಂಡು ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ ಲಕ್ಷ್ಮೀ ಸುಭುಜ ಯುಗಳ ಆಲಿಂಗಿತಾಂಗ. ಭಗವಂತ ಯಾರಿಂದ ಆಲಿಂಗಿಸಲ್ಪಟ್ಟಿದ್ದಾನೆ ಅಂತ ಕೇಳಿದರೆ ಲಕ್ಷ್ಮೀದೇವಿಯಿಂದ. ಲಕ್ಷ್ಮೀದೇವಿ ಆ ಭಗವಂತನನ್ನ ಜೊತೆಗೆ ಅಲ್ಲಿ ಆಲಿಂಗಿಸಿಕೊಂಡು ಇದ್ದಾಳೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವನು ಸ್ವಭೂ ತನ್ನ ಸ್ವಯಂಭೂ ಭಗವಂತ ಸ್ವಭೂ, ತನಗೆ ಯಾರೂ ಕೂಡ ಬೇಕಾಗಿಲ್ಲ. ಸ್ವಭವತಿ, ತಾನು ಇನ್ನೊಂದರ ಅಧೀನವಾಗಿ ಇರುವಂತಹದ್ದಲ್ಲ. ಮತ್ತು ಭಗವಂತ ಹೇಗಿದ್ದಾನೆ ಕೇಳಿದರೆ ಭಗವಂತ ಇರುವಂತಹದ್ದು ಇನ್ನೊಂದರ ಅಧೀನ ಅಲ್ಲ, ತಾನು ಸ್ವತಂತ್ರನಾಗಿದ್ದಾನೆ. ಭಗವಂತ ಯಾವುದೋ ಒಂದರ ಅಧೀನದಿಂದಾಗಿ ಭಗವಂತನಿದ್ದಾನೆ ಇಲ್ಲ. ಭಗವಂತ ಇನ್ನೊಂದರ ಅಧೀನನಾಗಿ ಯಾವ ಕಾಲಕ್ಕೂ ಇಲ್ಲ. ಅವನಿದ್ದಾನೆ ಅಂತ ಹೇಳಿದ್ರೆ ಸ್ವತಂತ್ರನಾಗಿದ್ದಾನೆ. ಸ್ವಭವತಿ, ತನ್ನ ಅಸ್ತಿತ್ವಕ್ಕೆ ಇನ್ನೊಂದರ ಕಾರಣ ಬೇಕಾಗಿಲ್ಲ. ಸ್ವಭು. ಮತ್ತು ಸುಖಾತ್ಮ, ಭಗವಂತ ಸುಖಾತ್ಮ. ಯಾಕೆ? ಭಗವಂತನ ಸುಖಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲ. ನಮ್ಮಲ್ಲಿ ಆಗುವಾಗ ಇನ್ನೊಂದರ ಅಪೇಕ್ಷೆ ಇದೆ. ನಾವು ಸುಖವನ್ನು ಪಡಬೇಕು ಅಂತಾದರೆ ಯಾವುದೋ ಒಂದರ ಅಪೇಕ್ಷೆ ಇದೆ. ನೀರನ್ನು ಕುಡಿದಾಗ ಸುಖ, ಹೊಟ್ಟೆಯನ್ನಿಗೆ ಏನನ್ನೋ ತಿಂದಾಗ ಸುಖ, ಅಥವಾ ಕಿವಿಗೆ ಯಾವುದೋ ಒಂದು ಬೇಕಾಗಿರತಕ್ಕಂತಹ ಸಂಗೀತವನ್ನು ಕೇಳಿದಾಗ ಸುಖ, ಅಥವಾ ಕಣ್ಣಿಗೆ ಯಾವುದನ್ನೋ ನೋಡಿದಾಗ ಸುಖ, ಯಾವುದನ್ನೋ ಮುಟ್ಟಿದಾಗ ಸುಖ, ಅಥವಾ ಹೀಗೆ ಸುಖ ಎಂಬುದು ಅನ್ಯದಿಂದ ಬರುವಂತಹದ್ದು. ಆದರೆ ಭಗವಂತ ಸುಖರೂಪ. ತನಗೆ ಇನ್ನೊಂದರ ನಿಮಿತ್ತವಾದಂತಹ ಸುಖವನ್ನು ಭಗವಂತ ಅಪೇಕ್ಷೆ ಪಡೋದಿಲ್ಲ. ಎಲ್ಲಿಯ ತನಕ ಅಂತ ಕೇಳಿದ್ರೆ ಭಗವಂತ ಲಕ್ಷ್ಮೀದೇವಿಯಿಂದಲೂ ಕೂಡ, ಲಕ್ಷ್ಮೀದೇವಿಗೂ ಕೂಡ ಭಗವಂತ ನಿಯಾಮಕ. ಅವನಿಗೆ ಸುಖ ಲಕ್ಷ್ಮೀದೇವಿಯಿಂದ ನಿಮಿತ್ತ ಅಲ್ಲ. ಅವನಿಗೆ ಸುಖ ಎಂತಹದ್ದು ಅಂತ ಕೇಳಿದ್ರೆ ತಾನು ಆ ಅತ್ಯದ್ಭುತವಾದಂತಹ ಒಂದು ಸುಖರೂಪನಾಗಿರ್ತಕ್ಕಂಥವನು. ಅಂತಹ ಭಗವಂತ ಸುಖಾತ್ಮ. ಸರಿ, ಸುಖಾತ್ಮ ಅಂತ ಹೇಳಿದಾಗ ಅಷ್ಟು ಮಾತ್ರ ಅಲ್ಲ, ಸ್ವಭು ಸುಖಾತ್ಮ. ಸುವರ್ಣವರ್ಣಗಳು ಯಾವುದು? ಎಲ್ಲ ವರ್ಣಗಳು ಅಂತ ಹೇಳಿದ್ರೆ ಅಕಾರಾದಿಗಳು. ಅಂತಹ ವರ್ಣಗಳಿಂದ ಪ್ರತಿಪಾದ್ಯ. ಸುವರ್ಣಗಳು ಯಾವುದು ಅಂತ ಕೇಳಿದ್ರೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು. ಅದೇ ಇದೆಲ್ಲದರಿಂದಲೂ ಕೂಡ ಭಗವಂತ ವರ್ಣ ಎಲ್ಲರಿಂದಲೂ ಕೂಡ ಪ್ರತಿಪಾದ್ಯ. ಅಂತಹ ಭಗವಂತ ವರ್ಣ. ಮತ್ತು ಅವನ ಬಣ್ಣವೂ ಕೂಡ ಬಂಗಾರ. ಭಗವಂತನ ಮೈ ಬಣ್ಣ ಅದು ಬಂಗಾರಮಯವಾದಂತಹದ್ದು. ಅಂತಹ ಬಂಗಾರಮಯವಾದಂತಹ ಬಣ್ಣ ಉಳ್ಳವನು ಸುವರ್ಣವರ್ಣೋ ವಪುಷಃ ಅಂತ ಅವನನ್ನು ಕೊಂಡಾಡುವಂತಹದ್ದು. ಭಗವಂತನ ಬಣ್ಣ ಅದು ಸುವರ್ಣ.
ಅಷ್ಟು ಮಾತ್ರವಲ್ಲದೆ ಸುವರ್ಣಗಳು ಯಾವುದು ವೇದಗಳು, ಬ್ರಹ್ಮಸೂತ್ರಗಳು, ಪುರಾಣಗಳು ಇವೆಲ್ಲವೂ ಕೂಡ ಸುವರ್ಣವರ್ಣಗಳು. ಇಂತಹ ಸುವರ್ಣ ವರ್ಣಗಳಿಂದ ಪ್ರತಿಪಾದ್ಯ, ಸುವರ್ಣವರ್ಣ ಏಕಪ್ರತಿಪಾದ್ಯ, ಈ ವರ್ಣಗಳಿಂದ ಮುಖ್ಯತೆಯ ಪ್ರತಿಪಾದ್ಯಮಾನವಾದಂತಹ ಯಾರು ಕೇಳಿದರೆ ಅದು ಭಗವಂತ. ಅಂತಹ ಸುವರ್ಣವರ್ಣ ಪ್ರತಿಪಾದ್ಯಮಾನವಾದನು. ಸರಿ, ಅದಾದ ಮೇಲೆ ಸುಪರ್ಣ ವರವಾಹನ ಭಗವಂತ. ಅವನ ವಾಹನ ಯಾವುದು? ಗರುಡ. ಗರುಡನನ್ನು ತನ್ನ ವಾಹನವನ್ನಾಗಿಟ್ಟುಕೊಂಡು ಗರುಡತ್ಮಾನ್ ಗರುಡಸ್ಥಾಕ್ಷೋ ಅಂತ ಹೇಳ್ತಾರೆ. ಗರುತ್ಮಾನ್ ಭಗವಂತ ತನ್ನ ವಾಹನವನ್ನಾಗಿ ಯಾರನ್ನ ಇಟ್ಟುಕೊಂಡಿದ್ದಾನೆ ಅಂತ ಕೇಳಿದ್ರೆ ಅವನು ಈ ವಾಯು ಸುಪರ್ಣನನ್ನು, ಗರುಡನನ್ನು ತನ್ನ ವಾಹನವನ್ನಾಗಿಟ್ಟುಕೊಂಡಿದ್ದಾನೆ. ಅಂತಹ ಸುಪರ್ಣ ವರವಾಹನ. ಇಂತಹ ವಾಹನ ವಹತಿ ಸುಪರ್ಣ ವರ, ಶ್ರೇಷ್ಠವಾದಂತಹ ಪಕ್ಷಗಳು ಉಳ್ಳವನು ಯಾರು? ಗರುಡ. ಶ್ರೇಷ್ಠವಾದಂತಹ ಪಕ್ಷ ಉಳ್ಳವನು, ರೆಕ್ಕೆ ಉಳ್ಳವನು ಯಾರು? ಗರುಡನೇ. ಅಂತಹ ಗರುಡನು ವಾಹನವಾಗಿ, ಗರುಡನನ್ನೇ ವಾಹನವನ್ನಾಗಿ ಉಳ್ಳವನು. ಇಂತಹ ಸುಪರ್ಣ ವರವಾಹನ ವಹತಿ. ಅಂತಹ ವಾಯುದೇವರಿಂದಾಗಿ ಅವನು ಧಾರಣೆ ಅವನನ್ನು ಕರೆದುಕೊಂಡು ಹೋಗುವಂತಹದ್ದು. ಸರಿ, ಸುಪರ್ಣ ವರವಾಹನ ಅಭಯದ ಭಗವಂತ. ಅಭಯದ, ಅಭಯಂ ದದಾತಿ ಇತಿ ಅಭಯದ, ಅಭಯಂ ದ್ಯತಿ ಚ ಭಗವಂತ ಅಭಯದ. ಯಾಕೆ ಅಭಯದ? ಯಾರು ತನ್ನನ್ನು ಸರ್ವಾತ್ಮನ ಶರಣು ಹೊಂದುತ್ತಾರೆ ಅವರಿಗೆ ಅಭಯದ. ಭಗವಂತ ಅಭಯವನ್ನು ನೀಡುತ್ತಾನೆ. ಭಗವಂತನ ಮುದ್ರೆ, ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಕೂಡ ತಾನು ಧಾರಣೆ ಮಾಡಿದ್ದಿದೆ. ತಾನು ಒಂದು ಕೈಯಲ್ಲಿ ಅಭಯವನ್ನು ಹಿಡ್ಕೊಂಡಿದ್ದಾನೆ. ಅಭಯ ಮುದ್ರೆ ಅಂತ ಹೇಳಿದರೆ ಯಾರು ತನ್ನನ್ನು ಸರ್ವಾತ್ಮನ ಬಂದು ಶರಣು ಹೊಂದುತ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ? ಅವರೆಲ್ಲ ಕಷ್ಟಗಳನ್ನು ಭಗವಂತ ನಿವಾರಣೆ ಮಾಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಭಗವಂತ ಏನು ಅಭಯಂ ದದಾತಿ ಚ, ಅಭಯದ ಒಂದೊಂದು ಶಬ್ದಗಳನ್ನು ಅಭಯಂ ದ್ಯತಿ ಚ. ಕೆಲವರದ್ದು ಅಭಯ, ಕೆಲವರಿಗೆ ದುರ್ಯೋಧನ, ದುಶ್ಯಾಸನಾದಿ, ಕಲಿ ಮೊದಲಾದಂತಹ ಆಸುರಿ ಶಕ್ತಿಗಳಿಗೆ ಭಗವಂತ ಅಭಯದ ಅಲ್ಲ, ಭಗವಂತ ಭಯದನೇ. ಭಯಕೃತ್ ಭಯನಾಶನ. ಭಗವಂತ ಭಯಕೃತೂ ಆಗ್ತಾನೆ, ಭಯನಾಶನೂ ಆಗ್ತಾನೆ. ಯಾರ ಭಯವನ್ನು ನಾಶ ಮಾಡ್ತಾನೆ? ಯಾರು ತನ್ನನ್ನು ಸರ್ವಾತ್ಮನ ಭಗವಂತನನ್ನು ಶರಣು ಹೊಂದುತ್ತಾರೆ ಅವರ ಎಲ್ಲ ಕಷ್ಟಗಳನ್ನು ಭಗವಂತ ಏನು ಮಾಡ್ತಾನೆ? ನಿವಾರಣೆ ಮಾಡ್ತಾನೆ. ಅದಕ್ಕೋಸ್ಕರ ದೇವರಲ್ಲಿ ಕೇಳುವಾಗ ಏನನ್ನು ಕೇಳಬೇಕು ಅಂತ ಕೇಳಿದ್ರೆ ಅಭಯವನ್ನು. ಭಗವಂತ ನಮಗೆ ಭಯವನ್ನು ಪರಿಹಾರ ಮಾಡಬೇಕು. ನಮಗೆ ಬೇರೆ ಬೇರೆ ರೀತಿಯಾದಂತಹ ಭಯಗಳಿದೆ. ಭಯ ಅಂತ ಹೇಳಿದ್ರೆ ಬೇರೆ ಭಯಗಳು ತುಂಬ ಇದೆ. ವಿದ್ಯಾರ್ಥಿ ದಶೆಯಲ್ಲಿ ಓದಬೇಕು ಅಂತ ಭಯ, ಅಥವಾ ಇನ್ಯಾವುದರದ್ದೋ ಭಯ. ಹೀಗೆ ಭಯಗಳು ಮನುಷ್ಯನನ್ನು ಸಹಜವಾಗಿ ಬಾಧಿಸ್ತಾ ಇರ್ತದೆ. ಆದರೆ ಈ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಯಾರು ಅಂತ ಕೇಳಿದ್ರೆ ಅಭಯಂ ಭಗವಂತ ಮಾತ್ರ. ಇಡೀ ಜಗತ್ತಿನ ಭಯವನ್ನು ನಿವಾರಣೆ ಮಾಡಿ ಇಡೀ ಜಗತ್ತನ್ನು ಪಾಲನೆ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಅವನಿಗೆ ಅಭಯದ ಅಂತ ಹೇಳ್ತಾರೆ. ಅಂತಹ ಭಗವಂತ ಅಭಯದ. ಸರಿ, ಅಭಯದ ಅನಂತ ಅರ್ಕ ಶಶಿ ಸನ್ನಿಭ ಭಗವಂತ ಕೋಟಿ ಸೂರ್ಯ ಪ್ರಕಾಶಂ ಅಂತ ಅವನನ್ನು ಹೇಳ್ತಾರೆ. ಅನಂತ ಸೂರ್ಯಚಂದ್ರನ ಪ್ರಕಾಶ. ನಾವು ಭಗವಂತನನ್ನು ಅನಂತ ಪ್ರಕಾಶಗಳನ್ನು ಕಲ್ಪನೆ ಮಾಡೋದು ಹೇಗೆ? ಒಂದೆರಡು ಸೂರ್ಯನನ್ನಾದರೂ ಹೇಳಬಹುದು. ಇದು ಅನಂತ ಸೂರ್ಯ ಸನ್ನಿಭ ಇದೆಯೋ? ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ
ಅಂತ ವಾಮನನ ಸ್ತೋತ್ರವನ್ನು ಮಾಡ್ತಾರೆ. ಅನಂತವಾಗಿರತಕ್ಕಂತಹ ಅನಂತ ಕೋಟಿಯ ಸೂರ್ಯಚಂದ್ರರ ಪ್ರಕಾಶವುಳ್ಳವನು ಅಂತ. ಆದರೆ ಆ ಭಗವಂತನನ್ನ ವಿರುದ್ಧ ಇದು ಅನಂತ ಸೂರ್ಯರು ಅನಂತ ಚಂದ್ರರ ಪ್ರಕಾಶ ಏಕಕಾಲಕ್ಕೆ ಹೇಗೆ ಭಗವಂತನಲ್ಲಿ ಕೂಡಬಹುದಾ? ಸಾಧ್ಯವೇ ಇಲ್ಲ. ಸೂರ್ಯಚಂದ್ರರ ಪ್ರಕಾಶವನ್ನು ಏಕಕಾಲದಲ್ಲಿ ಏಕಕಾಲದಲ್ಲಿ ಒಂದು ಕಲ್ಪನೆ ಮಾಡಲಿಕ್ಕಾದರೂ ಉಂಟಾ? ಇಲ್ಲವೇ ಇಲ್ಲ. ಸೂರ್ಯ ಬಂದಾಗ ಚಂದ್ರನ ವ್ಯವಸ್ಥೆ ಅಥವಾ ಚಂದ್ರನ ಪ್ರಕಾಶದ ಮಧ್ಯದಲ್ಲಿ ಸೂರ್ಯನ ಪ್ರಕಾಶವನ್ನು ಕಲ್ಪನೆ ಮಾಡುವುದು ಸಾಧ್ಯ ಇಲ್ಲ. ಅದು ಹೇಗೆ? ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವನ್ನು ಹೇಳ್ತಾರೆ, ಸರ್ವಧರ್ಮೋಪತ್ತೇಶ್ಚಾವೋ ಅಂತ. ಸರ್ವಧರ್ಮೋಪತ್ತೇಶ್ಚ, ಎಲ್ಲ ವಿರುದ್ಧ ಧರ್ಮಗಳನ್ನು ಕೂಡ ನೀವು ಕೂಡಿಸ್ಬೋದು. ಸರ್ವಧರ್ಮೋಪತ್ತೇಶ್ಚ, ಎಲ್ಲ ವಿರುದ್ಧ ಧರ್ಮಾದಿಗಳನ್ನು ಕೂಡ ಭಗವಂತನಲ್ಲಿ ನಾವು ಕೂಡಿಸಲಿಕ್ಕೆ ಬರ್ತದೆ. ಅಂತಹ ಸರ್ವಧರ್ಮೋಪತ್ತೇಶ್ಚ ಅಂತ ಹೇಳಿದ್ರಿಂದಾಗಿ ವಿರುದ್ಧ ಧರ್ಮಾಧಿಕರಣ ಉಳ್ಳವನು ಭಗವಂತ. ವಿರುದ್ಧ ಧರ್ಮದಲ್ಲಿಯೂ ಕೂಡ ಭಗವಂತ ಸ್ತುತ್ಯ. ಭಗವಂತನಲ್ಲಿ ವಿರುದ್ಧ ಧರ್ಮಾದಿಗಳನ್ನು ಕೂಡ ನಾವು ಹೇಳಬಹುದು ಎಂಬುದಾಗಿ ಅದನ್ನು ತೋರಿಸಿಕೊಡ್ತಾರೆ. ಅಂತಹ ಅನಂತ ಅರ್ಕ ಶಶಿ ಸನ್ನಿಭ ನಿರಂಜನ ಭಗವಂತ. ಅಂಜನ ಶಬ್ದಕ್ಕೆ ದೋಷ ಅಂತ ಅರ್ಥ. ಭಗವಂತ ಇಲ್ಲ, ದೋಷಗಳಿಂದ ದೂರನಾಗಿರತಕ್ಕಂಥವನು. ಅಂತಹ ದೋಷ ದೂರನಾಗಿರತಕ್ಕಂತಹ ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷೀರಾಬ್ಧಿಶಾಯಿ ಪಾಂಡುರಂಗ ವಿಠ್ಠಲ. ಭಗವಂತನ ಹೇಳೋದೇ ಅಂತಹ. ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ದೋಷದ ಸಂಪರ್ಕವನ್ನು ಕಲ್ಪನೆ ಮಾಡಲಿಕ್ಕಿಲ್ಲವೇ ಇಲ್ಲ. ಆದ್ದರಿಂದ ಅಂತಹ ನಿರಂಜನನ ನಿತ್ಯದಲ್ಲಿಯೂ ಕೂಡ ನಭಿಸುವರೆ ಇವರಿಗೀವ ಸರ್ವಾರ್ಥಗಳ ಭಗವಂತ. ಯಾರು ತನ್ನನ್ನು ಶರಣು ಹೊಂದುತ್ತಾರೆ, ಶರಣು ಬಂದವರನ್ನು ಭಗವಂತ ಏನು ಮಾಡ್ತಾನೆ? ಅವನನ್ನು ಉದ್ಧಾರ ಮಾಡ್ತಾನೆ. ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಬಿಟ್ಟು ಹಾಕೋದಿಲ್ಲ. ಶರಣಂ ನಾಸ್ತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನನಗೆ ನೀನು ಮಾತ್ರ, ಬೇರೆ ತ್ವಮೇವ ಶರಣಂ, ನೀನನ್ನು ಬಿಟ್ಟು ಉಳಿದವರು ಗತಿ ಇಲ್ಲ ಅಂತ ಬರಬೇಕು. ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ, ನೀವೆಲ್ಲ ಇದ್ದರೆ ಮತ್ತೊಬ್ಬರಲ್ಲಿದ್ದರೆ ಮತ್ತೊಬ್ಬರು ಅಂತ ಹೇಳಿಕೊಂಡು ನಮ್ಮ ಒಂದು ರೀತಿಯಾಗಿ ಮನಸ್ಸು ಅದು ಒಂದೇ ಕಡೆ ಸ್ಥಿರವಾಗಿ ಇರೋದಿಲ್ಲ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಕಲುಷಗೊಳಿಸ್ತೇವೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ? ಅಭಯದ ಅಂತ ಅವನಿಗೆ ಹೆಸರಲ್ವ. ಯಾರು ತನ್ನನ್ನು ಸರ್ವಾತ್ಮನ ಪೂರ್ಣವಾಗಿ ಯಾರು ತನಗೆ ಶರಣು ಹೊಂದಿದ್ದಾರೆ, ತನ್ನನ್ನು ಪೂರ್ತಿಯಾಗಿ ಯಾರು ಶರಣು ಬರ್ತಾರೆ, ಅಂಥವರಿಗೆ ಭಗವಂತ ಏನು ಮಾಡ್ತಾನೆ? ಅವರನ್ನು ಸರ್ವಾರ್ಥಗಳ ಅವರಿಗೆ ಎಲ್ಲವನ್ನೂ ಕೂಡ ಭಗವಂತ ಕೊಡ್ತಾನೆ. ಸರ್ವಾರ್ಥಗಳ ತಡೆಯದಲ್ಲಿ ಯಾವುದನ್ನು ಬರ್ತದೆ, ಅದರಲ್ಲಿ ತಡೆ ಇಲ್ಲ. ಭಗವಂತ ಕೊಡೋದಲ್ಲಿ ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಕಡಿಮೆ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಭಗವಂತನ ಇಷ್ಟು ವಿಚಾರವನ್ನು ಹೇಳ್ತಾರೆ. ಇಂತಹ ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭಜಯಗಳಾಲಂಕಿತಾಂಗ ಸ್ವಯಂಭೂ ಭಗವಂತ ಸ್ವಯಂ ಭವತಿ. ತಾನು ಬರಬೇಕು ಅಂತಾದರೂ ಕೂಡ ಏನೂ ಬೇಕಾಗಿಲ್ಲ. ತಾನು ಬರಲಿಕ್ಕೆ ಏನೋ ಒಂದು ಸಣ್ಣ ಕಾರಣವನ್ನು ಇಟ್ಟುಕೊಳ್ಳುತ್ತಾನೆ. ಕಾರಣವನ್ನಿಟ್ಟುಕೊಂಡು ತಾನು ಅವತಾರ ಮಾಡಿಬಿಡ್ತಾನೆ. ಅಂತಹ ಭಗವಂತ ಕಾಣಿಸಿಕೊಳ್ಳಬೇಕು ಅಂತ ಬಯಸಿದ್ರೆ ಕಾಣಿಸಿಕೊಂಡು ಬಿಡ್ತಾನೆ. ತಾನು ಜಗತ್ತಿಗೆ ಬರಬೇಕು ಅಂತ ಅನ್ನಿಸಿದರೆ ಭಗವಂತ ಬಂದು ಬಿಡ್ತಾನೆ. ಆ ರೀತಿಯಾಗಿ ಅಂಥವನು ಭಗವಂತ ಸ್ವಯಂ ಭವತಿ, ಸ್ವಯಂಭೂ ಶಂಭುರಾದಿತ್ಯ ಅಂತ ಅದಕ್ಕೆ ಹೇಳಿದ್ದು. ಅಂತಹ ಭಗವಂತ ಸ್ವಭು ಸುಖಾತ್ಮ, ಸುಖಮೇವ ಆತ್ಮ. ಭಗವಂತನಲ್ಲಿ ಆತ್ಮ ಯಾವುದು? ಸುಖಾತ್ಮ. ಭಗವಂತನ ಆತ್ಮ ಅದು ಸುಖ ಸ್ವರೂಪ. ನಮ್ಮದಾದರೂ ಕೂಡ ದುಃಖ ಸುಖ ಮಿಶ್ರವಾಗಿರತಕ್ಕಂತಹದ್ದು. ಆದರೆ ಭಗವಂತನಲ್ಲಿ
ಸಣ್ಣ ಒಂದು ಕಲ್ಪನೆಯನ್ನು ಕೂಡ ಮಾಡಲಿಕ್ಕಿಲ್ಲ. ಸುಖಮೇವ ಭಗವಂತ ಸುಖಸ್ವರೂಪ. ಅಂತಹ ಭಗವಂತ, ಸುಖರೂಪನಾದಂತಹ ಭಗವಂತ ಏನಾಗಿದ್ದಾನೆ? ಸುವರ್ಣವರ್ಣ ಸ್ವಪರ್ಣ ವರವಾಹನ ಅಭಯದ ಅನಂತ ಅರ್ಕ ಶಶಿ ಸನ್ನಿಭ. ಅನಂತವಾದಂತಹ ಅರ್ಕ, ಅನಂತವಾಗಿರತಕ್ಕಂತಹ ಶಶಿ, ಅನಂತ ಸೂರ್ಯ ಚಂದ್ರರ ಪ್ರಕಾಶ ಭಗವಂತನಲ್ಲಿ ಏಕತ್ರ ಕೂಡ್ತದೆ. ವಿರುದ್ಧ ಧರ್ಮಾದಿಗಳನ್ನು ಏಕತ್ರ ಹೇಳಲಿಕ್ಕೆ ಆಗುವಂತಹ ಒಂದು ಭಗವಂತನಲ್ಲಿ ಮಾತ್ರ. ಬೇರೆ ಅಸ್ತಿ ಅಂತ ಹೇಳಿದ ಮೇಲೆ ಅಲ್ಲಿ ನಾಸ್ತಿ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಯತ್ರ ಅಸ್ತಿ ತತ್ರೈವ ನಾಸ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದು ಎಲ್ಲಿ ಇದೆಯೋ ತತ್ರೈವ ನಾಸ್ತಿ ಎಂಬುದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತ ಯತ್ರ ಅಸ್ತಿ ತತ್ರ ನಾಸ್ತಿ, ಯತ್ರ ನಾಸ್ತಿ ತತ್ರ ವರ್ತತೆ. ಇದೆರಡೂ ಕೂಡ ಭಗವಂತನಲ್ಲಿ ಹೇಳಲಿಕ್ಕೆ ಬರ್ತದೆ. ಭಗವಂತ ವಿರುದ್ಧ ಧರ್ಮ, ಎಲ್ಲ ವಿರುದ್ಧ ಧರ್ಮಗಳಿಗೂ ಕೂಡ ಅಧಿಕಾರ ಸ್ಥಾನ ಯಾರು ಕೇಳಿದ್ರೆ ಭಗವಂತನೇ. ಅವನು ಅಣುರು ಬೃಹತ್ ಕೃಷ ಸ್ಥೂಲೋ ಗುಣ ನಿರ್ಗುಣೋ ಮಹಾನ್. ಅಣು ಬೃಹತ್ ಕೃಷ ಸ್ಥೂಲ ಗುಣ ನಿರ್ಗುಣ ಮಹಾನ್, ಇದೆಲ್ಲವೂ ಕೂಡ ವಿರುದ್ಧ ಧರ್ಮಗಳು. ಈ ವಿರುದ್ಧ ವಿರುದ್ಧ ಧರ್ಮ ಅಧಿಕರಣ ಯಾರಾಗಿದ್ದಾನೆ? ಭಗವಂತ. ಆದ್ದರಿಂದ ವಿರುದ್ಧ ಧರ್ಮಾಧಿಕರಣತ್ವವನ್ನು ಕೂಡಿಸಲಿಕ್ಕೆ ಭಗವಂತನಲ್ಲಿ ಮಾತ್ರ. ಉಳಿದರಲ್ಲಿ ಯಾರಲ್ಲಿಯೂ ಕೂಡ ವಿರುದ್ಧ ಧರ್ಮಾಧಿಕರಣತ್ವವನ್ನು ಕೂಡಿಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸರ್ವಧರ್ಮೋಪತ್ತೇಷ್ಟ ಎಂಬಂತಹ ಸೂತ್ರದಲ್ಲಿಯೂ ಕೂಡ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಸರ್ವಧರ್ಮೋಪತ್ತೇಶ್ಚ ಯತ್ರ ಕುತ್ರಾಪಿ ಯಸ್ಮಿನ್. ನೀವು ವಿರುದ್ಧ ಧರ್ಮಾದಿಗಳನ್ನು ಹೇಳಿ, ಆದರೆ ಆ ಎಲ್ಲ ವಿರುದ್ಧ ಧರ್ಮಗಳಿಗೆ ಅಧಿಕರಣ ಯಾರು? ಭಗವಂತನಾಗ್ತಾನೆ. ಆದ್ದರಿಂದ ಅಂತಹ ಭಗವಂತ ಏನಾಗಿದ್ದಾನೆ ಅದನ್ನು ಇನ್ನೊಂದು ನಾವು ಮಧ್ವಜಯದನ್ನು ನೋಡುವುದಂತಾದರೆ ಆಚಾರ್ಯ ಮಧ್ವರು ವೀರದೃಷ್ಟಿಕೃತ ಇವ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ಅಂತ ಆಚಾರ್ಯರ ಒಂದು ಇದನ್ನು ಹೇಳ್ತಾರೆ. ವೀರದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ. ವೀರದೃಷ್ಟಿ ವಾಯುದೇವರಲ್ಲಿ ವೀರದೃಷ್ಟಿಯೂ ಇತ್ತು, ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ. ಶಾಂತವಾಗಿರತಕ್ಕಂತಹ ದೃಷ್ಟ್ಯಾದಿಗಳು ಕೂಡ ಇತ್ತು. ಇದೆಲ್ಲವೂ ಕೂಡ ಭಗವದ್ದುಪಾಸನೆಯಿಂದಾಗಿ ಭಗವದ್ ಅನುಗ್ರಹದಿಂದಾಗಿ ಅವನಿಗೆ ಬರ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ವಿರುದ್ಧ ಧರ್ಮಾದಿಗಳು ಏಕಕಾಲದಲ್ಲಿ ಆಶ್ರಯನಾದವನು ಭಗವಂತ ಅಂತ ಅದನ್ನು ಹೇಳ್ತಾರೆ. ಹೀಗೆ ಈ ವಿಶೇಷ ಅಂಶವನ್ನು ನಾವು ಹೇಳಿಕೊಂಡು ಅದಾದ ಮೇಲೆ ಭಗವಂತನಿಗೆ ನಾವು ನಮಿಸಬೇಕು. ತನಗೆ ಅಭಿನಮಿಸುವವರಿಗೀವ ಸರ್ವಾರ್ಥಗಳ. ಯಾರು ಭಗವಂತನಿಗೆ ನಿತ್ಯದಲ್ಲಿಯೂ ಕೂಡ ಅವನನ್ನು ತನ್ನನ್ನು ಪೂರ್ತಿಯಾಗಿ ಭಗವಂತನಿಗೆ ಅರ್ಪಿಸಿಕೊಡುತ್ತಾರೋ ಅವರಿಗೆ ಭಗವಂತ ಹೇಗೆ ನಾವು ಭಗವಂತನಿಗೆ ಮಾಡಬೇಕಾದಂತಹ ಪ್ರಣಾಮಗಳು ಶಿರತಾ ಉರತಾ ಶಿರತಾ ದೃಷ್ಟ್ಯ ಮನತಾ ವಚತಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗೈರಿತಃ. ಪ್ರಣಾಮದಲ್ಲಿ ನತಿಯಲ್ಲಿ 8 ವಿಧಗಳು. ಯಾವುದು 8 ಸೇರಬೇಕು ಅಂತ. ಯಾವುದು? ಉರಸ ಎದೆ, ಶಿರಸ ತಲೆ, ದೃಷ್ಟ್ಯ ದೃಷ್ಟಿ ಬೇಕು. ಅದಾದ ಮೇಲೆ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಲಬೇಕು. ವಚಸ ಬಾಯಿಯಲ್ಲಿ ಭಗವಂತನ ಸ್ತೋತ್ರ ಇರಬೇಕು. ಮತ್ತು ಕೈಗಳು ಕರಾಭ್ಯಾಂ ಪದ್ಭ್ಯಾಂ ಕರಾಭ್ಯಾಂ ಕೈ ಕಾಲುಗಳು, ಜಾನುಭ್ಯಾಂ ತೊಡೆ, ಇದೆಲ್ಲವೂ ಕೂಡ ಸೇರಿಕೊಂಡು ಭಗವಂತನಿಗೆ ನಮಸ್ಕಾರ ಅಂತ. ಕಾಯೇನ ವಾಚಾ ಮನಸ ಇದಿಷ್ಟೂ ಕೂಡ ಭಗವಂತನ ನೆಲೆ ನಿಂತಾಗ ಯಾರು ಇಷ್ಟನ್ನೂ ಕೂಡ ನೆಲೆ ನಿಂತುಕೊಂಡು ಭಗವಂತನಿಗೆ ನತಿಯನ್ನು ಮಾಡ್ತಾರೆ, ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ, ಅವರಿಗೆ ಭಗವಂತ ಉದ್ಧಾರ ಮಾಡ್ತಾನೆ. ಇನ್ನು ಕೃಷ್ಣಾಮೃತ ಮಹಾರ್ಣವದ ಮಾತನ್ನು ನಾವು ನೋಡುವುದು ಅಂತಾದರೆ ನಮಸ್ಕಾರಕ್ಕಿರತಕ್ಕಂತಹ ಮಹತ್ವವನ್ನು ನೋಡುವುದು ಅಂತಾದರೆ ಶಾಠ್ಯೇನಾಪಿ ನಮಸ್ಕಾರಂ ಕುರ್ವತ ಶರಂಗಬಾಣಯೇ ಶತಜನ್ಮಾರ್ಜಿತಂ ಭಾವಂ ನಶ್ಯತ್ಯೇವ ಸಂಶಯ
ರೇಣುಗುಂಠಿದಗಾದತ್ಯ ಗಣಾ ಯಾವಂತಿ ಭಾರತ ತಾವದ್ಗರ್ಜದಾತ್ರಾಣಿ ವಿಷ್ಣುಲೋಕೆ ಮಹೀಯತೆ. ಭಗವಂತನ ಸ್ತುತಿಗೆ, ಭಗವಂತನ ನಮನಕ್ಕೆ ಇರುವಂತಹ ಮಹತ್ವ ಎಂತಹದ್ದು ಅಂತ ಕೇಳಿದ್ರೆ ಹೇಳ್ತಾರೆ ಆಚಾರ್ಯ ಮಧ್ವರು, ಶಾಠ್ಯೇನಾಪಿ ನಮಸ್ಕಾರಂ ಕುರುವತಃ. ಯಾರು ಕೆಲವು ಸಂದರ್ಭದಲ್ಲಿ ನಾವು ದೇವರಿಗೆ ನಮಸ್ಕಾರವನ್ನು ಮಾಡ್ತೇವೆ, ಆ ನಮಸ್ಕಾರದಲ್ಲಿ ಸತ್ವ ಇರೋದಿಲ್ಲ. ಹೇಗೆ ಅಂತ ಕೇಳಿದ್ರೆ ಕೇವಲ ಒಂದು ಎತ್ತಿನ ಎತ್ತು ಅದನ್ನು ಗಾಣಕ್ಕೆ ಕಟ್ಟಿರ್ತಾರೆ. ಆ ಎತ್ತನ್ನು ಗಾಣಕ್ಕೆ ಕಟ್ಟಿದಾಗ ಅದೇನು ಮಾಡ್ತದೆ, ಆ ಗಾಣದಲ್ಲಿ ಗರ 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 ತಿರುಗ್ತಾ ಇರ್ತದೆ. ಅದಕ್ಕೆ ಅಲ್ಲಿ ಏನು ಕಾರ್ಯ ಆಗ್ತಾ ಉಂಟು ಅಂತ ಗೊತ್ತಿರೋದಿಲ್ಲ. ಅದರ ಆ ಏನು ಎತ್ತನ್ನು ನಿಯಾಮಕ ಅವನೇನು ಮಾಡ್ತಾನೆ, ಅದನ್ನು ಗಾಣಕ್ಕೆ ಕಟ್ತಾನೆ, ಕಟ್ಟಿ ಅದನ್ನು ತಿರುಗಲಿಕ್ಕೆ ಬಿಟ್ಟು ಬಿಡ್ತಾನೆ. ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ತಿರುಗ್ತಾ ಇರ್ತದೆ. ಅವನಿಗೇನಾಯಿತು, ಅವನಿಗೆ ಬೇಕಾದಂತಹ ಗಾಣದಿಂದ ಎಣ್ಣೆ ಸಿಕ್ಕಿತು. ಅವನು ಅದಕ್ಕೆ ಮಧ್ಯದಲ್ಲಿ ತೆಂಗಿನ ಕೊಬ್ಬರಿಯನ್ನು ಹಾಕಿ ಬಿಟ್ಟ. ಅದರಿಂದಾಗಿ ಅದು ತಿರುಗ್ತಾ 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 ಮಧ್ಯದಲ್ಲಿರ್ತಕ್ಕಂತಹ ತೆಂಗು ಪೂರ್ತಿಯಾಗಿ ಎಣ್ಣೆಯನ್ನು ಬಿಟ್ಟು ಅದು ಎಣ್ಣೆಯನ್ನು ಬಿಟ್ಟಿದೆ. ನಮ್ಮ ನಮಸ್ಕಾರವೂ ಕೂಡ ಇದೇ ಆಗಿದೆ. ನಮ್ಮದು ದೇವರಿಗೆ ನಾವು ನಮಸ್ಕಾರವನ್ನು ಮಾಡೋದು ಹೇಗೆ ಅಂತ ಕೇಳಿದರೆ ಇದೇ ಎತ್ತು ಗಾಣಕ್ಕೆ ತಿರುಗಿದಂತೆ. ಎತ್ತು ಅದಕ್ಕೆ ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ, ಆದರೆ ಅದರ ಅಧಿಪತಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಅವನಿಗೆ ಅಲ್ಲಿ ಕೆಲಸ ಆಯಿತು. ಎತ್ತಿಗೆ ಏನೂ ಗೊತ್ತಾಗಿಲ್ಲ, ಒಟ್ಟು ತಿರುಗ್ತಾ ಇತ್ತು. ನಾವು ಕೂಡ ದೇವರಿಗೆ ನಮಸ್ಕಾರವನ್ನು ದೇವರ ಮಾಡುವಾಗ ಹೇಗಿರ್ತೇವೆ ಅಂತ ಕೇಳಿದ್ರೆ ಎತ್ತು ಗಾಣಕ್ಕೆ ತಿರುಗಿದಾಗೇನೆ ಗಾಣದಲ್ಲಿ ಗರಾಗರ ತಿರುಗುವಂತೆ ಇರುತ್ತೇವೆ. ಆದರೆ ಆಚಾರ್ಯ ಮಧ್ವರು ಹೇಳ್ತಾರೆ, ಶಾಠ್ಯೇನಾಪಿ ನಮಸ್ಕಾರಂ ಕುರುವತಃ ಶಾರ್ಂಗಬಾಣಯೇ ಶತಜನ್ಮಾರ್ಜಿತಂ ಪಾಪಂ. ಎಷ್ಟು ಮಹತ್ವವನ್ನು ಹೇಳ್ತಾರೆ ಅಂತ ಹೇಳಿದರೆ, ಶಠ ಒಬ್ಬ ಮೂರ್ಖ, ಅದೂ ಆಯಿತು, ಅದೂ ಬೇಡ. ಇನ್ನೊಬ್ಬ ಅಹಂಕಾರ ದೃಪ್ತನಾಗಿರ್ತಕ್ಕಂಥವನು, ದರ್ಪ ದರ್ಪದೋ ದೃಪ್ತ, ಆ ದರ್ಪಘ್ನ ಒಂದು ಅಹಂಕಾರದ ಮದಭರಿತನಾಗಿರತಕ್ಕಂಥವನು, ಅವನು ಅಹಂಕಾರದಿಂದಾಗಿಯೂ ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಆವಾಗ ಏನಾಗ್ತದೆ ಹೇಳಿದರೆ ಶತಜನ್ಮಾರ್ಜಿತಂ ಪಾಪಂ, ಗೊತ್ತಿಲ್ಲದೆ ಮಾಡುವಂತಹ ಪಾಪ ಪುಣ್ಯ ನಮಸ್ಕಾರಕ್ಕೇನೆ ಇಷ್ಟು ಮಹತ್ವ ಉಂಟು ಅಂತ ಹೇಳಿದ ಮೇಲೆ ಭಗವಂತನ ಮಹಿಮೆ, ಭಗವಂತನ ಚಿಂತನೆ, ಭಗವಂತನ ವ್ಯಾಪಾರ ಎಲ್ಲ ಏನನ್ನು ನಾವು ಭಗವಂತನಲ್ಲಿ ಒಂದೊಂದು ಗುಣಗಳನ್ನೂ ಕೂಡ ಅವನನ್ನು ಚಿಂತನೆ ಮಾಡಿಕೊಂಡು ಸೂತ್ರಗಳ ಅರ್ಥ, ಭಾಷ್ಯಗಳ ಅರ್ಥ, ಇದೆಲ್ಲದರ ಚಿಂತನೆ ಭಗವಂತ. ಈ ಚಿಂತನೆಯಲ್ಲಿ ಸಕಲ ಸಾರಭೂತನಾಗಿರತಕ್ಕಂಥವನು ಭಗವಂತ. ಹೇಗೆ ಸಾರ ಅಂತ ಕೇಳಿದರೆ, ಸಾರ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಆ ಸಾರದ ಎಸೆನ್ಸ್, ಅದರ ಪೂರ್ಣವಾದಂತಹ ಅರಿವಾದರೂ ಇರಬೇಕು. ನಮಗೆ ಕಬ್ಬು ಸಿಹಿ, ಬೆಲ್ಲವೂ ಸಿಹಿ, ಸಕ್ಕರೆಯೂ ಸಿಹಿ, ಇದೆಲ್ಲವೂ ಸಿಹಿಯೇ. ಸಿಹಿ ಪದಾರ್ಥಗಳಲ್ಲಿರುವಂತಹ ಸಿಹಿ ಒಂದೇ, ಆದರೆ ಕಬ್ಬಿನ ಸಿಹಿ ಬೇರೆಯೇ, ಅದೊಂದು ಬೇರೆಯದ್ದಾಗಿರತಕ್ಕಂತಹ ಒಂದು ಸಿಹಿಯ ಅನುಭವವನ್ನು ಕೊಡ್ತದೆ. ಆದರೆ ಬೆಲ್ಲದವನ್ನು ಅನುಭವಿಸಿದಾಗ ಅದರ ಬೆಲ್ಲದ ಸಿಹಿಯನ್ನು ಅನುಭವಿಸುವಂತಹದ್ದು ಬೇರೆ ರೀತಿಯಾಗಿ. ನೀರೂ ಕೂಡ ಸಿಹಿ, ನೀರಿನಲ್ಲಿ ಟೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀರು ಕೂಡ ಸಿಹಿಯೇ. ನೀರಿಗೆ ಸಿಹಿ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ. ನೀರು ವಾಸ್ತವಿಕವಾಗಿ ನೀರಿನಲ್ಲಿ ಅದು ಟೇಸ್ಟ್ಲೆಸ್ ಅಲ್ಲ. ತಾರ್ಕಿಕರು ಅಥವಾ ಲೌಕಿಕರು ಅದನ್ನು ಹಾಗೆ ಹೇಳ್ತಾರೆ, ಟೇಸ್ಟ್ಲೆಸ್ ಅಂತ. ನೀರಿಗೆ ಟೇಸ್ಟ್ಲೆಸ್ ಅಲ್ಲ, ನೀರಿನ ಸ್ವಭಾವ ಏನು ಕೇಳಿದ್ರೆ ಅದು ಸಿಹಿ ಗುಣ ಉಳ್ಳದ್ದು. ಆದ್ದರಿಂದ ಅಂತಹ ಸಿಹಿಯಾಗಿರತಕ್ಕಂತಹ ಭಗವಂತನ ಮಹಿಮೆ, ಅಂತಹ ಭಗವಂತನ ಮಹಿಮೆಯನ್ನು ತಿಳಿದು ನಾವು ಅದನ್ನು ಅವಲೋಕನ ಮಾಡಿ ಅದರ ಚಿಂತನೆ ನಡೆಸಿ ಅದರ ಭಗವಂತನ ವಿಸ್ತೃತವಾದಂತಹ ವ್ಯಾಪಾರದ ಚಿಂತನೆ ನಡೆಸಿಕೊಂಡು ನಾವು ನಮಸ್ಕಾರವನ್ನು ಮಾಡಿದೆವು ಅಂತ ಹೇಳಿದರೆ ಆವಾಗ ಅವನ ಶತಜನ್ಮಾರ್ಜಿತಂ ಪಾಪಂ ಅಂತ ಹೇಳ್ತಾರೆ.
ತಾನು ಏನೋ ಅನೇಕ ಜನ್ಮದಲ್ಲಿ ಮಾಡಿರತಕ್ಕಂತಹ ಪಾಪಗಳು ಅದನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯವಿದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ದೇವಸ್ಥಾನದಲ್ಲಿ ದೇವರ ಎದುರುಗಡೆಗೆ ಮಾಡುವಂತಹ ನಮಸ್ಕಾರದಲ್ಲಿ ಎಷ್ಟು ಮಹತ್ವವನ್ನು ಹೇಳ್ತಾರೆ ಅಂತ ಹೇಳಿದರೆ, ರೇಣುಕುಂಠಿತ ಗಾತ್ರಸ್ಯ ಕಣಾಹ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಭಗವಂತನ ಎದುರುಗಡೆಗೆ ನಮಸ್ಕಾರವನ್ನು ಮಾಡಿ ಆ ಧೂಳನ್ನು ಚಾಡಿಸಿಕೊಳ್ಳಬಾರದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಆಚಾರ್ಯರು ಹೇಳುವಾಗ ರೇಣುಕುಂಠಿತ ಗಾತ್ರಸ್ಯ ಎತ್ತರ ಗೊತ್ರಾಪಿ ದೇವಸ್ಥಾನದಲ್ಲಿ ನಮಗೆ ಅಂಟಿರತಕ್ಕಂತಹ ರೇಣುಗಳು, ಏನು ಸಣ್ಣ ಸಣ್ಣ ಧೂಳಿನ ಕಣಗಳು ಅಷ್ಟು ವರ್ಷಗಳ ಕಾಲ ನಾವು ಭಗವತ್ ಲೋಕದಲ್ಲಿ ಭಗವಂತನ ಲೋಕದಲ್ಲಿ ನಾವು ಇರುವಂತಹ ಒಂದು ದೊಡ್ಡ ಅನುಗ್ರಹವನ್ನು ನಮಗೆ ಅದು ಮಾಡ್ತದೆ ಅಂತ. ಆದ್ದರಿಂದ ನಾವು ಭಗವಂತನನ್ನೇ ಚಿಂತನೆ ಮಾಡಬೇಕು, ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಎಲ್ಲ ಚಿಂತನೆಗಳು, ಭಗವಂತನ ಅನೇಕ ಹಿನ್ನೆಲೆಗಳು, ಅದರ ಎಲ್ಲವನ್ನೂ ಕೂಡ ನಾವು ಅವಲೋಕನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತ ಯಾವ ರೀತಿಯಾಗಿದ್ದಾನೆ ಕೇಳಿದ್ರೆ, ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯವರ್ಣಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಭಗವಂತ ಆದಿತ್ಯವರ್ಣ ಗಾಯತ್ರಿಯನ್ನು ಧ್ಯಾನ ಮಾಡುವಾಗ ಹೇಳ್ತಾರಲ್ವ, ದೇಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಆಚಾರ್ಯ ಮಧ್ವರು ನಮಗೆ ಗಾಯತ್ರಿಯ ಧ್ಯಾನವನ್ನು ಕೊಟ್ಟದ್ದು ಇದನ್ನೇ. ದೇಸದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುಹು. ಭಗವಂತನ ಮೈಬಣ್ಣ ಯಾವುದು ಅಂತ ಕೇಳಿದ್ರೆ ಹಿರಣ್ಮಯ, ಬಂಗಾರದ ಬಣ್ಣ. ಅಂತಹ ಬಂಗಾರದ ಮೈಬಣ್ಣವುಳ್ಳಂತಹ ಭಗವಂತನನ್ನು ಚಿಂತನೆ ನಡೆಸಬೇಕು. ಅಂತಹ ಭಗವಂತ ಇಷ್ಟೆಲ್ಲ ಮಹಿಮೆಯುಳ್ಳವನು. ಅವನ ಕೇವಲ ಈ ಸಣ್ಣ ಮಹಿಮೆಗಳನ್ನೆಲ್ಲ, ಅವನ ದೊಡ್ಡದಾಗಿರತಕ್ಕಂತಹ ಮಹಿಮೆಗಳನ್ನು ಕೂಡ ನಾವು ಚಿಂತನೆ ನಡೆಸುವಂತೆ ಆಗಬೇಕು. ತನ್ಮೂಲಕವಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಜಗನ್ನಾಥದಾಸರು ನಮಗೆ ಈ ಹರಿಕಥಾಮೃತ ಸಾರದಲ್ಲಿ ಅದರ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.